RCB ಕಪ್ ಗೆಲ್ಲೋದಕ್ಕೆ ಇನ್ನೊಂದು ಹೆಜ್ಜೆ ಮಾತ್ರ ಬಾಕಿ ಉಳಿದಿದೆ. ಈಗಾಗಲೇ 18 ವರ್ಷಗಳ ಕನಸು ಇವತ್ತು ನನಸಾಗುತ್ತಾ. ಈ ನನಸಾಗಬೇಕು ಅಂತೇಳಿ ಈಗಾಗಲೇ ಏನು ಇಡೀ ರಾಜ್ಯಾದ್ಯಂತ ಕೂಡ ಪೂಜೆಗಳು ಸಹ ನಡೀತಾ ಇರುವಂಥದ್ದು. ಮೈಸೂರಲ್ಲೂ ಕೂಡ ಈಗಾಗಲೇ ಮೈಸೂರಿನ ಮಲ್ಲತಮ್ಮ ಕಳಮ್ಮ ದೇವಸ್ಥಾನದಲ್ಲೂ ಕೂಡ ಮಹಿಳೆಯರು ವಿಶೇಷವಾದಂತಹ ಪೂಜೆಯನ್ನು ಸಲ್ಲಿಸ್ತಾ ಇದ್ದಾರೆ. ಚಾಮುಂಡೇಶ್ವರಿಯ ದೇವಾಲಯಕ್ಕೆ ವಿಶೇಷವಾದಂತಹ ಪೂಜೆಯನ್ನು ಸಲ್ಲಿಸ್ತಾ ಇರುವಂಥದ್ದು. ಈಗಾಗಲೇ ಏನು ಚಾಮುಂಡೇಶ್ವರಿ ದೇವಾಲಯಕ್ಕೆ ಬಂದಿರುವಂತಹ ಎಲ್ಲ ಮಹಿಳೆಯರು ಕೂಡ ಈಗಾಗಲೇ ಪ್ರತಿಯೊಬ್ಬರು ಕೂಡ RCBಯ ಏನೊಂದು ಫ್ಲಾಗ್ ಅಲ್ಲಿ ಹಿಡಿದಿದ್ದಾರೆ. ಪ್ರತಿಯೊಬ್ಬರು ಕೂಡ ಈಗಾಗಲೇ ಏನು ಈ ಬಾರಿ ಕಪ್ ನಮ್ಮದೇ ಅಂತೇಳಿ ಘೋಷಣೆ ಕೂಗ್ತಾ ಇದ್ದಾರೆ. ಈಗ ಚಾಮುಂಡೇಶ್ವರಿಗೆ ವಿಶೇಷವಾದಂತಹ ಪೂಜೆಯನ್ನು ಸಲ್ಲಿಸಿರುವಂತಹ ಮಹಿಳೆಯರು ಸಾಕಷ್ಟು ಜೋಶ್ನಲ್ಲಿರುವಂಥದ್ದು. ಈ ಬಾರಿ ಕಪ್ ನಾವು ಗೆಲ್ತೀವಿ ಅನ್ನುವಂತಹ ಉತ್ಸಾಹದಲ್ಲಿದ್ದಾರೆ. ಪ್ರತಿಯೊಬ್ಬರು ಕೂಡ ನೀವು ಗಮನಿಸ್ತಾ ಇರ್ಬೋದು. ಎಲ್ಲರೂ ಕೂಡ ಈಗಾಗಲೇ ಏನು ವಿರಾಟ್ ಕೊಹ್ಲಿ ಫೋಟೋ ಇರ್ಬೋದು, ರಜತ್ ಪಾಟಿದಾರ್ ಫೋಟೋ ಇರ್ಬೋದು, ಎಲ್ಲರೂ ಕೂಡ RCB ಫ್ಲಾಗ್ ಅನ್ನ ಹಿಡಿದು ಸಾಕಷ್ಟು ಜೋಶ್ನಲ್ಲಿದ್ದಾರೆ. ಎಲ್ಲರೂ ಕೂಡ ಈ ಬಾರಿ ಕಪ್ ನಮ್ಮದೇ ಎನ್ನುವಂತಹ ಜಯಘೋಷವನ್ನು ಕೂಗ್ತಾ ಇದ್ದಾರೆ. ಪ್ರತಿಯೊಬ್ಬರಲ್ಲೂ ಕೂಡ ಈ ಸಾಕಷ್ಟು ಕಾನ್ಫಿಡೆನ್ಸ್ ಅಂದರೆ 18 ವರ್ಷಗಳ ಎಲ್ಲೂ ಪ್ರತಿಯೊಬ್ಬ ಕನ್ನಡಿಗರ ಕನಸು IPL ಟೂರ್ನಮೆಂಟ್ ಅಲ್ಲಿ ಏನು RCB ಗೆಲ್ಲಬೇಕು ಅನ್ನುವಂಥದ್ದು. ಸೊ ಹೀಗಾಗಿ ಇಲ್ಲಿರುವಂತಹ ಮಹಿಳೆಯರ ಪ್ರತಿಯೊಬ್ಬರನ್ನ ಮಾತಾಡಿಸ್ತಾ ಹೋಗ್ತೀನಿ. ಮೇಡಮ್, ಎಷ್ಟು ಖುಷಿ ಆಗ್ತಾ ಇದೆ, ಇವತ್ತು ಏನು ಅನಿಸ್ತಾ ಇದೆ ಮ್ಯಾಚ್? ತುಂಬಾ ಖುಷಿ ಆಗ್ತಾ ಇದೆ ಸರ್. ಕಪ್ ನಮ್ಮದೇ ಆಗುತ್ತೆ ಅಂತ ತುಂಬಾ ಭರವಸೆಯಿಂದ ದೇವರಿಗೆ ಮೊರೆ ಹೋಗೋಕ್ಕೆ ಅಂತ ಬಂದಿದ್ದೀವಿ. ತುಂಬಾ ಖುಷಿ ಆಗ್ತಾ ಇದೆ ಸರ್. ಕಪ್ ನಮ್ಮದೇ ಆಗಬೇಕು. 18 ವರ್ಷದಿಂದ ಏನು ಕಷ್ಟಪಟ್ಕೊಂಡು ಬಂದಿದ್ದೀವಿ, ಅದು ಇವಾಗ ಸಕ್ಸಸ್ ಆಗಬೇಕು ಅಂತ. ಸರ್, ಇವತ್ತು ಏನೇನು ಪೂಜೆಗಳಾಗಿದೆ ಸರ್? ಮೈಸೂರಿನ ಆದಿಶಕ್ತಿ ದೇವಸ್ಥಾನದಲ್ಲಿ ಹಲವಾರು ಮಹಿಳಾ ಸಂಘಟನೆಗಳು ಇವತ್ತೊಂದು ದಿವಸ ಕಪ್ಪು ನಮ್ಮದೇ ಎಂಬ ಅಭಿಯಾನದೊಂದಿಗೆ ಭಗವತಿಯಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಂಡಿದ್ದಾರೆ ಮತ್ತು ಸಂಕಲ್ಪಗಳನ್ನು ಮಾಡಿಸಿದ್ದಾರೆ. RCB ಈ ವರ್ಷ ಕಪ್ಪನ್ನು ಗೆಲ್ಲೇಬೇಕು ಎಂಬ ಸಂಕಲ್ಪದೊಂದಿಗೆ ಇವರೆಲ್ಲರೂ ಕೂಡ ಭಗವತಿಯಲ್ಲಿ ಪ್ರಾರ್ಥನೆಯನ್ನು ಮಾಡಿ ಇವತ್ತೊಂದು ದಿವಸ ಪೂಜೆಯನ್ನು ಸಲ್ಲಿಸಿದ್ದಾರೆ. ಇವತ್ತು ಮೇಡಮ್, ನೀವೆಷ್ಟು ಕಾತುರಾಗಿದ್ದೀರ ಮ್ಯಾಚ್ಗೆ ಅಂತ? ನಾವು ಅದೇ 3/4% ಇದ್ದೀವಿ. ಅದರಲ್ಲಿ ನೋಡೋಣ, ಫಸ್ಟ್ ಬರುತ್ತೆ ಅಂತ ತಿಳ್ಕೊಂಡಿದ್ದೀವಿ. ದಯವಿಚ್ಚೆ. ಹೌದು, ಖಂಡಿತವಾಗಿ ಈ ಸಲ ಕಪ್ ನಮ್ಮದೇ ಆಗತ್ತೆ ಅಂತ ಭರವಸೆ ಇದೆ ಸರ್. ಯಾರು ಬ್ಯಾಟಿಂಗ್ ಸಾಕಷ್ಟು ಕುತೂಹಲ ಇದೆ ಅಂತ ಇವತ್ತು? ವಿರಾಟ್ ಕೊಹ್ಲಿ ಮೇಲೆ. ನನಗೆ ಈ ಸರಿ ಕಪ್ ನಮ್ಮದೇ ಅಂತ ಗ್ಯಾರಂಟಿ ಇದೆ. ಬ್ಯಾಟ್ಸ್ಮನ್ ಯಾರು ಸೆಂಚುರಿ ಹೊಡಿತಾರೆ ಹೇಗೆ ಅಂತ? ಖಂಡಿತ ಹೊಡಿತಾರೆ. 100% 6 ಬಾರಿಸ್ತಾರೆ ಅಂತ ನನಗೆ 100% ಗ್ಯಾರಂಟಿ. ಇವತ್ತು ಪೂಜೆ ಸಲ್ಲಿಸಿದ್ದೀರಿ, ಏನು ಪ್ರಾರ್ಥನೆ ಸಲ್ಲಿಸಿದ್ದೀರಾ ಅಂತ? ಸರ್ ನಮಸ್ಕಾರ. ಇವತ್ತು ನಮ್ಮ ಎಲ್ಲ ಮಹಿಳೆಯರು ಸೇರಿಬಿಟ್ಟು ಬಂದಂತಮ್ಮ ಚಾಮುಂಡೇಶ್ವರಿ ದೇವಸ್ಥಾನದಲ್ಲಿ ಎಲ್ಲ ಮಹಿಳೆಯರು ಉಪವಾಸದಿಂದ ಇವತ್ತು RCB ಕಪ್ ನಮ್ದಾಗಬೇಕು ಅಂತ ಕುಂಕುಮಾರ್ಚನೆ ಮತ್ತು ಎಲ್ಲ ವಿವಿಧ ರೀತಿಯ ಪೂಜೆಗಳನ್ನ ಮಾಡಿಸಿದ್ದೀವಿ. ಸೊ ಇವತ್ತಿನ ಆಟದಲ್ಲಿ ನಮ್ಮ RCB ತಂಡ ಗೆಲುವನ್ನು ಸಾಧಿಸಬೇಕು. ಕಾರಣ ಯಾಕಂದರೆ ಪ್ರತಿಯೊಬ್ಬರು ಹೆಣ್ಣು ಮಕ್ಕಳ ಆಶೀರ್ವಾದ ಅವ್ರ ಮೇಲೆ ಇವತ್ತಿದೆ. ಸೊ ಎಲ್ಲ ಆದಿಶಕ್ತಿ ದೇವತೆಗಳು ಅವ್ರಿಗೆ ಇವತ್ತು ಶಕ್ತಿಯನ್ನು ತುಂಬಲಿ. ಹಾಗೂ ಇವತ್ತು ಆಟದಲ್ಲಿ ಅವರು ಯಾವುದೇ ರೀತಿಯಾದಂಥ ತೊಡಕುಗಳು ಕಾಣಿಸ್ತೇನೆ ನಮ್ಮ ಕಪ್ ನಮ್ದಾಗಬೇಕು. ಇವತ್ತು ನಮ್ಮ RCB ತಂಡ ಈ ವಿಶ್ವಾದ್ಯಂತ ಹೆಸರು ಮಾಡಬೇಕು ಅಂತ ಕೇಳ್ಕೊತಾ ಇದ್ದೀವಿ ಸರ್. ನೀವೆಷ್ಟು ಕಾತುರಾಗಿದೆ ಸರ್ ಮ್ಯಾಚ್ ಬಗ್ಗೆ? ಭಾಳ ಕಾತುರದಿಂದ ಇದ್ದೀವಿ ಸರ್. ಯಾವಾಗ 7:30 ಆಗುತ್ತೆ ಅಂತ ಕಾಯ್ತಾ ಇದ್ದೀವಿ. ಈ ಸಲ RCB ತಂಡ ಗೆಲ್ಲತ್ತೆ. 11:15 ನಾವು ಅಗ್ರಹಾರ ವೃತ್ತದಲ್ಲಿ ಸಿಹಿ ಹಂಚಿ ಸಂಭ್ರಮಿಸುವುದು ಖಚಿತವಾಗತ್ತೆ. 18 ವರ್ಷದ ಕನಸು ಇವತ್ತು ನನಸಾಗುತ್ತೆ. ಅದು 11 ಗಂಟೆಗೆ ಸಿದ್ಧ. ನೀವೇ ಬರ್ತೀರಾ, ನಾವು ಸಿಹಿ ಹಂಚುತ್ತೀವಿ, ಅದಂತೂ ಸಿದ್ಧ. ಹಾಗೆ RCB ತಂಡಕ್ಕೆ ಶಕ್ತಿ ಆಗಲಿ ಅಂತೇಳಿ ಪುರುಷರ ಹಿಂದೆ ಮಹಿಳೆಯರು ಇರಬೇಕು ಅನ್ನೋದೊಂದು ನನ್ನ ಪ್ರದರ್ಶನಕ್ಕೋಸ್ಕರ ಇವತ್ತು ಮಹಿಳೆಯರೆಲ್ಲ ಹೇಳ್ತಾರೆ, ಬರೀ ಜೆಂಟ್ಸ್ ಮಾತ್ರ ಕ್ರಿಕೆಟ್ ನೋಡೋದು, ಮಹಿಳೆಯರು ನೋಡಲ್ಲ ಅಂತ. ಅದು ಸುಳ್ಳು. ಮಹಿಳೆಯರು ಪುರುಷರು ಸಮಾನವಾಗಿ ನಾವು ಕ್ರಿಕೆಟ್ ನೋಡ್ತೀವಿ. ಕ್ರಿಕೆಟ್ ಬಗ್ಗೆ ನಮಗೂ ಖುಷಿ ಇದೆ. ಇವತ್ತು 11 ಗಂಟೆಗೆ ನಾವು ಜಯ ಸಾಧಿಸ್ತೀವಿ. ವಿಶೇಷ ಪೂಜೆ ಸಲ್ಲಿಸಿದ್ದೀವಿ. ಇವತ್ತು ಮೈಸೂರಿನ ಆದಿಶಕ್ತಿ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಸಲ್ಲಿಸಿದ್ದೀವಿ. ಅದರಲ್ಲೂ RCB ತಂಡಕ್ಕೆ ಶಕ್ತಿ ಸಿಗಲಿ, ಅವರು 6-4 ಹೊಡೆದು ಬೇಗ ನಮಗೆ ಜಯಶೀಲನ ಕೊಡಲಿ ಅನ್ನೋಂಥ ನಾವು ಚಾಮುಂಡೇಶ್ವರಿಯಲ್ಲಿ ಮೊರೆ ಹೋಗಿದ್ದೀವಿ. ಇವತ್ತೆಲ್ಲ ಉಪವಾಸ ಇದ್ದು ನಾವು ಬೇಡ್ಕೊತಾ ಇದ್ದೀವಿ. ಪೂರ್ವ ಸಿದ್ಧತೆ ಎಲ್ಲ ಮಾಡ್ಕೊಂಡಿದ್ದೀವಿ. ಖಂಡಿತ ಈ ಸಲ ಕಪ್ಪು ನಮ್ಮದೇ ಆಗುತ್ತೆ. ವಿರಾಟ್ ಕೊಹ್ಲಿ ಅವರು 100 ಬಾರಿಸ್ತಾರೆ. ಖಂಡಿತ ಗೆಲುವು ನಮಗಿರುತ್ತೆ. RCB ಕಪ್ ನಮ್ಮದೇ, ಈ ಸಲ ಗೆಲುವು ನಮ್ಮದೇ. ಹಾಗಾಗಿ ದೀಪಾವಳಿ ಹಬ್ಬ ಹೇಗೆ ನಾವು ಗ್ರ್ಯಾಂಡಾಗಿ ಮಾಡ್ತೀವಿ, ಅದೇ ಥರ ಇವತ್ತು 11:00 ನಾವು ಗ್ರ್ಯಾಂಡಾಗಿ ದೀಪಾವಳಿ ಹಬ್ಬ ಮಾಡಬೇಕಂತ. ಇದಿಷ್ಟು ಪ್ರತಿಯೊಬ್ಬರು ಮಹಿಳೆಯರು ಕೂಡ ಹೇಳ್ತಾ ಇರುವಂಥದ್ದು. ಇವತ್ತು RCB ಕಪ್ಪನ್ನು ಗೆಲ್ಲುತ್ತೆ. ರಾತ್ರಿ ಸಿಹಿಯನ್ನು ಹಂಚಿ ನಾವು ಸಂಭ್ರಮವನ್ನು ಪಡ್ತೇವೆ ಅನ್ನುವಂತಹ ವಿಶ್ವಾಸದಲ್ಲಿದ್ದಾರೆ. ಕ್ಯಾಮ್ರಾ ಪರ್ಸನ್ ಸಜಿ ಜೊತೆಗೆ ವಿನೋದ್ ಪಡವಳ್ಳಿ, ಕನ್ನಡ, ಮೈಸೂರು. RCB ಕಪ್ ಗೆಲ್ಲೋದಕ್ಕೆ ಇನ್ನೊಂದು ಹೆಜ್ಜೆ ಮಾತ್ರ ಬಾಕಿ ಉಳಿದಿದೆ. ಈಗಾಗಲೇ 18 ವರ್ಷಗಳ ಕನಸು ಇವತ್ತು ನನಸಾಗುತ್ತಾ. ಈ ನನಸಾಗಬೇಕು ಅಂತೇಳಿ ಈಗಾಗಲೇ ಏನು ಇಡೀ ರಾಜ್ಯಾದ್ಯಂತ ಕೂಡ ಪೂಜೆಗಳು ಸಹ ನಡೀತಾ ಇರುವಂಥದ್ದು. ಮೈಸೂರಲ್ಲೂ ಕೂಡ ಈಗಾಗಲೇ ಮೈಸೂರಿನ ಮಲ್ಲತಮ್ಮ ಕಳಮ್ಮ ದೇವಸ್ಥಾನದಲ್ಲೂ ಕೂಡ ಮಹಿಳೆಯರು ವಿಶೇಷವಾದಂತಹ ಪೂಜೆಯನ್ನು ಸಲ್ಲಿಸ್ತಾ ಇದ್ದಾರೆ. ಚಾಮುಂಡೇಶ್ವರಿಯ ದೇವಾಲಯಕ್ಕೆ ವಿಶೇಷವಾದಂತಹ ಪೂಜೆಯನ್ನು ಸಲ್ಲಿಸ್ತಾ ಇರುವಂಥದ್ದು. ಈಗಾಗಲೇ ಏನು ಚಾಮುಂಡೇಶ್ವರಿ ದೇವಾಲಯಕ್ಕೆ ಬಂದಿರುವಂತಹ ಎಲ್ಲ ಮಹಿಳೆಯರು ಕೂಡ ಈಗಾಗಲೇ ಪ್ರತಿಯೊಬ್ಬರು ಕೂಡ RCBಯ ಏನೊಂದು ಫ್ಲಾಗ್ ಅಲ್ಲಿ ಹಿಡಿದಿದ್ದಾರೆ. ಪ್ರತಿಯೊಬ್ಬರು ಕೂಡ ಈಗಾಗಲೇ ಏನು ಈ ಬಾರಿ ಕಪ್ ನಮ್ಮದೇ ಅಂತೇಳಿ ಘೋಷಣೆ ಕೂಗ್ತಾ ಇದ್ದಾರೆ. ಈಗ ಚಾಮುಂಡೇಶ್ವರಿಗೆ ವಿಶೇಷವಾದಂತಹ ಪೂಜೆಯನ್ನು ಸಲ್ಲಿಸಿರುವಂತಹ ಮಹಿಳೆಯರು ಸಾಕಷ್ಟು ಜೋಶ್ನಲ್ಲಿರುವಂಥದ್ದು. ಈ ಬಾರಿ ಕಪ್ ನಾವು ಗೆಲ್ತೀವಿ ಅನ್ನುವಂತಹ
ಅನ್ನುವಂತಹ ಉತ್ಸಾಹದಲ್ಲಿದ್ದಾರೆ. ಪ್ರತಿಯೊಬ್ಬರು ಕೂಡ ನೀವು ಗಮನಿಸ್ತಾ ಇರ್ಬೋದು, ಎಲ್ಲರೂ ಕೂಡ ಈಗಾಗಲೇ ಏನು ವಿರಾಟ್ ಕೊಹ್ಲಿ ಫೋಟೋ ಇರ್ಬೋದು, ರಜತ್ ಪಾಟಿದಾರ್ ಫೋಟೋ ಇರ್ಬೋದು, ಎಲ್ಲರೂ ಕೂಡ RCB ಫ್ಲಾಗ್ ಅನ್ನ ಹಿಡಿದು ಸಾಕಷ್ಟು ಜೋಶ್ನಲ್ಲಿದ್ದಾರೆ. ಎಲ್ಲರೂ ಕೂಡ ಈ ಬಾರಿ ಕಪ್ ನಮ್ಮದೇ ಎನ್ನುವಂತಹ ಜಯಘೋಷವನ್ನು ಕೂಗ್ತಾ ಇದ್ದಾರೆ. ಪ್ರತಿಯೊಬ್ಬರಲ್ಲೂ ಕೂಡ ಈ ಸಾಕಷ್ಟು ಕಾನ್ಫಿಡೆನ್ಸ್ ಅಂದರೆ 18 ವರ್ಷಗಳ ಎಲ್ಲೂ ಪ್ರತಿಯೊಬ್ಬ ಕನ್ನಡಿಗರ ಕನಸು IPL ಟೂರ್ನಮೆಂಟ್ ಅಲ್ಲಿ ಏನು RCB ಗೆಲ್ಲಬೇಕು ಅನ್ನುವಂಥದ್ದು. ಸೊ ಹೀಗಾಗಿ ಇಲ್ಲಿರುವಂತಹ ಮಹಿಳೆಯರ ಪ್ರತಿಯೊಬ್ಬರನ್ನ ಮಾತಾಡಿಸ್ತಾ ಹೋಗ್ತೀನಿ. ಮೇಡಮ್, ಇವತ್ತು ಎಷ್ಟು ಖುಷಿ ಆಗ್ತಾ ಇದೆ, ಇವತ್ತು ಏನು ಅನಿಸ್ತಾ ಇದೆ ಮ್ಯಾಚ್? ತುಂಬ ಖುಷಿ ಆಗ್ತಾ ಇದೆ ಸರ್. ಕಪ್ ನಮ್ಮದೇ ಆಗುತ್ತೆ ಅಂತ ತುಂಬ ಭರವಸೆಯಿಂದ ದೇವ್ರಿಗೆ ಮೊರೆ ಹೋಗೋಕ್ಕೆ ಅಂತ ಬಂದಿದ್ದೀವಿ. ತುಂಬ ಖುಷಿ ಆಗ್ತಾ ಇದೆ ಸರ್. ಕಪ್ ನಮ್ಮದೇ ಆಗಬೇಕು. 18 ವರ್ಷದಿಂದ ಏನು ಕಷ್ಟಪಟ್ಕೊಂಡು ಬಂದಿದ್ದೀವಿ, ಅದು ಇವಾಗ ಸಕ್ಸಸ್ ಆಗಬೇಕು ಅಂತ. ಸರ್, ಇವತ್ತು ಏನೇನು ಪೂಜೆಗಳಾಗಿದೆ ಸರ್? ಮೈಸೂರಿನ ಆದಿಶಕ್ತಿ ದೇವಸ್ಥಾನದಲ್ಲಿ ಹಲವಾರು ಮಹಿಳಾ ಸಂಘಟನೆಗಳು ಇವತ್ತೊಂದು ದಿವಸ ಕಪ್ಪು ನಮ್ಮದೇ ಎಂಬ ಅಭಿಯಾನದೊಂದಿಗೆ ಭಗವತಿಯಲ್ಲಿ ಪ್ರಾರ್ಥನೆಯನ್ನು ಮಾಡ್ಕೊಂಡಿದ್ದಾರೆ ಮತ್ತು ಸಂಕಲ್ಪಗಳನ್ನು ಮಾಡಿಸಿದ್ದಾರೆ. RCB ಈ ವರ್ಷ ಕಪ್ಪನ್ನು ಗೆಲ್ಲೇಬೇಕು ಎಂಬ ಸಂಕಲ್ಪದೊಂದಿಗೆ ಇವರೆಲ್ಲರೂ ಕೂಡ ಭಗವತಿಯಲ್ಲಿ ಪ್ರಾರ್ಥನೆಯನ್ನು ಮಾಡಿ ಇವತ್ತೊಂದು ದಿವಸ ಪೂಜೆಯನ್ನು ಸಲ್ಲಿಸಿದ್ದಾರೆ. ಇವತ್ತು ಮೇಡಮ್, ನೀವೆಷ್ಟು ಕಾತುರವಾಗಿದ್ದೀರ ಮ್ಯಾಚ್ಗೆ ಅಂತ? ನಾವು ಅದೇ 3% ಇದ್ದೀವಿ ಅದರಲ್ಲಿ. ನೋಡೋಣ, ಫಸ್ಟ್ ಬರುತ್ತೆ ಅಂತ ತಿಳ್ಕೊಂಡಿದ್ದೀವಿ ದಯವಿಚ್ಚೆ. ಹೌದು, ಖಂಡಿತವಾಗಿ ಈ ಸಲ ಕಪ್ ನಮ್ಮದೇ ಆಗತ್ತೆ ಅಂತ ಭರವಸೆ ಇದೆ ಸರ್. ಯಾರು ಬ್ಯಾಟಿಂಗ್ ಸಾಕಷ್ಟು ಕುತೂಹಲ ಇದೆ ಅಂತ ಇವತ್ತು? ವಿರಾಟ್ ಕೊಹ್ಲಿ ಮೇಲೆ. ನನಗೆ ಈ ಸರಿ ಕಪ್ ನಮ್ಮದೇ ಅಂತ ಗ್ಯಾರಂಟಿ ಇದೆ. ಬ್ಯಾಟ್ಸ್ಮನ್ ಯಾರು ಸೆಂಚುರಿ ಹೊಡಿತಾರೆ ಹೇಗೆ ಅಂತ? ಖಂಡಿತ ಹೊಡಿತಾರೆ. 100% 6 ಬಾರಿಸ್ತಾರೆ ಅಂತ ನನಗೆ 100% ಗ್ಯಾರಂಟಿ. ಇವತ್ತು ಪೂಜೆ ಸಲ್ಲಿಸಿದ್ರಿ, ಏನು ಪ್ರಾರ್ಥನೆ ಸಲ್ಲಿಸಿದಿರ ಅಂತ? ಸರ್ ನಮಸ್ಕಾರ. ಇವತ್ತು ನಮ್ಮ ಎಲ್ಲ ಮಹಿಳೆಯರು ಸೇರಿಬಿಟ್ಟು ಆ ಬಂದಂತಮ್ಮ ಚಾಮುಂಡೇಶ್ವರಿ ದೇವಸ್ಥಾನದಲ್ಲಿ ಎಲ್ಲ ಮಹಿಳೆಯರು ಉಪವಾಸದಿಂದ ಇವತ್ತು RCB ಕಪ್ ನಮ್ಮದಾಗಬೇಕು ಅಂತ ಕುಂಕುಮಾರ್ಚನೆ ಮತ್ತು ಎಲ್ಲ ವಿವಿಧ ರೀತಿಯ ಪೂಜೆಗಳನ್ನ ಮಾಡಿಸಿದ್ದೀವಿ. ಸೊ ಇವತ್ತಿನ ಆಟದಲ್ಲಿ ನಮ್ಮ RCB ತಂಡ ಗೆಲುವನ್ನು ಸಾಧಿಸಬೇಕು. ಕಾರಣ ಯಾಕಂದರೆ ಪ್ರತಿಯೊಬ್ಬರು ಹೆಣ್ಣು ಮಕ್ಕಳ ಆಶೀರ್ವಾದ ಅವ್ರ ಮೇಲೆ ಇವತ್ತಿದೆ. ಸೊ ಎಲ್ಲ ಆದಿಶಕ್ತಿ ದೇವತೆಗಳು ಅವ್ರಿಗೆ ಇವತ್ತು ಶಕ್ತಿಯನ್ನು ತುಂಬಲಿ, ಹಾಗೂ ಇವತ್ತು ಆಟದಲ್ಲಿ ಅವರು ಯಾವುದೇ ರೀತಿಯಾದಂಥ ತೊಡಕುಗಳು ಕಾಣಿಸ್ತೇನೆ ನಮ್ಮ ಕಪ್ ನಮ್ಮದಾಗಬೇಕು. ಇವತ್ತು ನಮ್ಮ RCB ತಂಡ ವಿಶ್ವಾದ್ಯಂತ ಹೆಸರು ಮಾಡಬೇಕು ಅಂತ ಕೇಳ್ಕೊತಾ ಇದ್ದೀವಿ ಸರ್. ನೀವೆಷ್ಟು ಕಾತುರಾಗಿದೆ ಸರ್ ಮ್ಯಾಚ್ ಬಗ್ಗೆ? ಭಾಳ ಕಾತುರದಿಂದ ಇದ್ದೀವಿ ಸರ್. ಯಾವಾಗ 7:30 ಆಗುತ್ತೆ ಅಂತ ಕಾಯ್ತಾ ಇದ್ದೀವಿ. ಈ ಸಲ RCB ತಂಡ ಗೆಲ್ಲತ್ತೆ. 11:30ಗೆ ನಾವು ಅಗ್ರಹಾರ ವೃತ್ತದಲ್ಲಿ ಸಿಹಿ ಹಂಚಿ ಸಂಭ್ರಮಿಸುವುದು ಖಚಿತವಾಗತ್ತೆ. 18 ವರ್ಷದ ಕನಸು ಇವತ್ತು ನನಸಾಗುತ್ತೆ. ಅದು 11 ಗಂಟೆಗೆ ಸಿದ್ಧ. ನೀವೇ ಬರ್ತೀರಾ, ನಾವು ಸಿಹಿ ಹಂಚುತ್ತೀವಿ, ಅದಂತೂ ಸಿದ್ಧ. ಹಾಗೆ RCB ತಂಡಕ್ಕೆ ಶಕ್ತಿ ಆಗಲಿ ಅಂತೇಳಿ ಪುರುಷರ ಹಿಂದೆ ಮಹಿಳೆಯರು ಇರಬೇಕು ಅನ್ನೋದೊಂದು ನನ್ನ ಪ್ರದರ್ಶನಕ್ಕೋಸ್ಕರ ಇವತ್ತು ಮಹಿಳೆಯರೆಲ್ಲ ಹೇಳ್ತಾರೆ, ಬರೀ ಜೆಂಟ್ಸ್ ಮಾತ್ರ ಕ್ರಿಕೆಟ್ ನೋಡೋದು, ಮಹಿಳೆಯರು ನೋಡಲ್ಲ ಅಂತ. ಅದು ಸುಳ್ಳು. ಮಹಿಳೆಯರು ಪುರುಷರು ಸಮಾನವಾಗಿ ನಾವು ಕ್ರಿಕೆಟ್ ನೋಡ್ತೀವಿ. ಕ್ರಿಕೆಟ್ ಬಗ್ಗೆ ನಮಗೂ ಖುಷಿ ಇದೆ. ಇವತ್ತು 11 ಗಂಟೆಗೆ ನಾವು ಜಯ ಸಾಧಿಸ್ತೀವಿ. ವಿಶೇಷ ಪೂಜೆ ಸಲ್ಲಿಸಿದ್ದೀವಿ. ಇವತ್ತು ಮೈಸೂರಿನ ಆದಿಶಕ್ತಿ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಸಲ್ಲಿಸಿದ್ದೀವಿ. ಅದರಲ್ಲೂ RCB ತಂಡಕ್ಕೆ ಶಕ್ತಿ ಸಿಗಲಿ, ಅವರು 6-4 ಹೊಡೆದು ಬೇಗ ನಮಗೆ ಜಯಶೀಲನ ಕೊಡಲಿ ಅನ್ನೋಂಥ ನಾವು ಚಾಮುಂಡೇಶ್ವರಿಯಲ್ಲಿ ಮೊರೆ ಹೋಗಿದ್ದೀವಿ. ಇವತ್ತೆಲ್ಲ ಉಪವಾಸ ಇದ್ದು ನಾವು ಬೇಡ್ಕೊತಾ ಇದ್ದೀವಿ. ಪೂರ್ವ ಸಿದ್ಧತೆ ಎಲ್ಲ ಮಾಡ್ಕೊಂಡಿದ್ದೀವಿ. ಖಂಡಿತ ಈ ಸಲ ಕಪ್ಪು ನಮ್ಮದೇ ಆಗುತ್ತೆ. ವಿರಾಟ್ ಕೊಹ್ಲಿ ಅವರು 100 ಬಾರಿಸ್ತಾರೆ. ಖಂಡಿತ ಗೆಲುವು ನಮಗಿರುತ್ತೆ. RCB ಕಪ್ ನಮ್ಮದೇ, ಈ ಸಲ ಗೆಲುವು ನಮ್ಮದೇ. ಹಾಗಾಗಿ ದೀಪಾವಳಿ ಹಬ್ಬ ಹೇಗೆ ನಾವು ಗ್ರ್ಯಾಂಡಾಗಿ ಮಾಡ್ತೀವಿ, ಅದೇ ಥರ ಇವತ್ತು 11:30ಗೆ ನಾವು ಗ್ರ್ಯಾಂಡಾಗಿ ದೀಪಾವಳಿ ಹಬ್ಬ ಮಾಡಬೇಕಂತ. ಇದಿಷ್ಟು ಪ್ರತಿಯೊಬ್ಬರು ಮಹಿಳೆಯರು ಕೂಡ ಹೇಳ್ತಾ ಇರುವಂಥದ್ದು. ಇವತ್ತು RCB ಕಪ್ಪನ್ನು ಗೆದ್ದೇ ಗೆಲ್ಲುತ್ತೆ. ರಾತ್ರಿ ಸಿಹಿಯನ್ನು ಹಂಚಿ ನಾವು ಸಮಯವನ್ನು ಪಡ್ತೇವೆ ಅನ್ನುವಂತಹ ವಿಶ್ವಾಸದಲ್ಲಿದ್ದಾರೆ. ಕ್ಯಾಮ್ರಾ ಪರ್ಸನ್ ಸಚಿನ್ ಜೊತೆಗೆ ವಿನೋದ್ ಪಡೋರಳ್ಳಿ, ಕನ್ನಡ, ಮೈಸೂರು.